ಗುರುನಾಥರ ಕೈ ಕೊಟ್ಟೆ. ಗುರುನಾಥರು ತೊಡೆ ಮೇಲೆ ಇಟ್ಕೊಂಡ್ರು. ಅದನ್ನು ಒಂದು 5 ನಿಮಿಷ ಹಂಗೆ ತೊಡೆ ಮೇಲೆ ಇಟ್ಕೊಂಡಿದ್ರು. ತುಂಬ ಸದ್ಭಾವನೆಯಿಂದ ಕೂತಿದ್ರು. ಈ ಥರ ಸುಮಾರು ಸಾವಿರಾರು ಅನುಭವಗಳ ಬುತ್ತಿ ಗುರುನಾಥರು ಪ್ರತಿನಿತ್ಯ 10 ಥರ ಅನುಭವಗಳನ್ನು ಕೊಡೋರು. ಯಾರಿಗಾರ ಏನಾರ ಒಂದು ಹಣ್ಣು ಕೊಡಿಸಿದ್ರು ಕೂಡ ಅದರಲ್ಲಿ ಏನೋ ಒಂದು ಅರ್ಥ ಇರೋದು, ಒಳ ಅರ್ಥ ಇರೋದು, ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ. 20 ರೂಪಾಯಿ ಬಳಸಿದವ್ರಿಗೆ 20 ರೂಪಾಯಿ ಒಂದು ಬೇಜಾರಾಗಬಾರ್ದು ಅಂತ 20 ರೂಪಾಯಿ ಬಳಸಿ ಹೂನವ್ರಿಗೋ ಹಾಲಿನವ್ರಿಗೋ ಕೊಡಿಸಿ 200 ರೂಪಾಯಿ ವಾಪಸ್ ಅದು ಅವತ್ತು ಏನು ಇದೆಲ್ಲ ಇಷ್ಟೆಲ್ಲ ಬೆಳಗಿಂದ ಅನುಭವ ಆಯ್ತಲ್ಲ, ಏನೋ ಇರ್ಬೋದು ಅಂತ ಅನ್ಕೊಳ್ಳೋಣ. ನಾವು ಸ್ವಲ್ಪ ಧೋರಣೆ ಉದಾಸೀನಕ್ಕೆ ಏನೋ ಗುರುಗಳು ಏನೋ ಮಾಡಿರ್ತಾರೆ ಅಂತ. ಸರಿ, ಅವತ್ತು ರಾತ್ರಿ ಸುಮ್ಮನೆ ಎಲ್ಲ ಅನುಭವ ಮೆಲ್ಕು ಹಾಕ್ತಾನೆ ಇದ್ದೆ, ಏನು 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 ಅಂತ. ಅಮ್ಮನೂ ಒಂದು 3-4 ಸತಿ ಕೇಳೋದು, ಯಾಕೆ ಇವತ್ತು ಆಬ್ಸೆಂಟ್ ಮೈಂಡಲ್ಲಿ ಇದೆಯಾ ನೀನು ಅಂತ. ಆಬ್ಸೆಂಟ್ ಮೈಂಡ್ ಅಂದರೆ ಒಂಥರ ಇದಾಗಿದೆಯಲ್ಲ ಅಂತ, ಏನೋ ಒಳಗಡೆ ಯೋಚನೆ ಮಾಡ್ತಿದ್ಯಾ ಅಂತಂದರು. ಏನಿಲ್ಲ ಕಣಮ್ಮ, ಏನಿಲ್ಲ ಕಣಮ್ಮ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ ಅರುಣಚರಣ ಪದ್ಮಂ ಪಂಡಿತೈ ಸೇವ್ಯಮಾನಂ ನರಹರಿ ಗುರುರೂಪಂ ನಿತ್ಯ ವಿಜ್ಞಾನ ವೇದ್ಯಂ ಅಮರಗಿರಿನಿವಾಸ ಶ್ರೀನಿವಾಸ ಪ್ರಸಾದಾತ್ ಪ್ರಕಟಿತ ಚಿತ್ತಂ ಶ್ರೀಕೃಷ್ಣ ಯೋಗೇಂದ್ರ ಮೇಡೆ. ಒಂದಿನ ಹಿಂಗೆ 98ನೇ ಇಸ್ವಿ ಒಬ್ಬರು ದೇವಿ ಉಪಾಸಕರು ಬಂದಿದ್ರು. ಅವರು ಶ್ರೀಚಕ್ರ ಉಪಾಸನೆ ಮಾಡ್ತಿದ್ರು ಅಂತ ಕಾಣುತ್ತೆ. ನಮ್ಗೆ ಅದೆಲ್ಲ ಹೊಸ್ತು. ನೋಡಯ್ಯ, ಅಲ್ಲೊಂದು ದೇವ್ರ ಮಳ್ಳೊಂದು ತೆಂಗಿನಕಾಯಿ ತಗೊಂಬರಯ್ಯ. ಅದು ಆ್ಯಕ್ಚುಲಾಗಿ ಬಳಸೋಕ್ಕೆ ಅಂತ ತಂದಿತ್ತು ತೆಂಗಿನಕಾಯಿ. ಸುಲಿದಿತ್ತು, ತಗೊಂಬಂದು ಅವ್ರ ಕೈಗೆ ಕೊಟ್ಟೆ. ಗುರುನಾಥರ ಕೈಗೆ ಕೊಟ್ಟೆ. ಗುರುನಾಥರು ತೊಡೆ ಮೇಲೆ ಇಟ್ಕೊಂಡ್ರು. ಅದನ್ನು ಒಂದು 5 ನಿಮಿಷ ಹಂಗೆ ತೊಡೆ ಮೇಲೆ ಇಟ್ಕೊಂಡಿದ್ರು. ತುಂಬ ಸದ್ಭಾವನೆಯಿಂದ ಕೂತಿದ್ರು. ನಾನು ಪಕ್ಕದಲ್ಲೇ ಕೂತಿದ್ದೆ. ಒಂದು ಲೋಟ ನೀರು ತಗೊಂಬರಯ್ಯ. ನೀರು ತಗೊಂಬಂದೆ. ನೀರು ಯಾವಾಗಲೂ ಕೊಟ್ಟಾಗ ನೀರು ಕುಡ್ದಾಗೆಲ್ಲ ಅವ್ರು ಅರ್ಧ ಲೋಟನ 3/4 ಲೋಟ ಕೊಟ್ಟು ಬಾಕಿದ ವಾಪಸ್ ಕೊಡೋರು. ನಾನು ಕುಡಿತಾಯಿದ್ದೆ. ಅವತ್ತಿನ ದಿವಸ ಏನಾಯಿತು, ನೀರು ಒಂದು ಕೈಲಿ ಇಟ್ಕೊಂಡ್ರು, ಒಂದು ಕೈಲಿ ತೆಂಗಿನಕಾಯಿ ತೊಡೆ ಮೇಲೆ ಇಟ್ಕೊಂಡಿದ್ದಾರೆ. ಒಂದು 10 ನಿಮಿಷ ಆದಮೇಲೆ ಆ ತೆಂಗಿನಕಾಯಿ ಅವ್ರ ಕೈ ಕೊಟ್ಟರು. ದೇವಿ ಉಪಾಸಕರ ಕೈ ಕೊಟ್ಟರು. ಅವ್ರು ಇಸ್ಕೊಂಡ್ರು. ತುಂಬ ಭಯ ಭಕ್ತಿಯಿಂದ ಇಸ್ಕೊಂಡ್ರು. ಅವರು ಯಾವುದೇ ಥರದಂಥ ಬೇರೆ ಉಪಕರಣಗಳು ಅವ್ರ ಹತ್ರ ಏನಿರಲಿಲ್ಲ. ಬ್ಯಾಗ್ ಆಗಲಿ, ಕವರ್ ಆಗಲಿ, ಅಥವಾ ಬೇರೆ ಬಟ್ಟೆ ಆಗಲಿ ಏನಿರಲಿಲ್ಲ. ಅವ್ರು ಹೆಂಗೆ ಬಂದಿದ್ರು ಹಾಗೇ ಇದ್ದರು. ಅಂದರೆ ಒಂದು ಪಂಚೆ, ಒಂದು ಶಲ್ಯ ಹೊದ್ಕೊಂಡು ಬಂದಿದ್ರು. ಅವರು ಶಲ್ಯದಲ್ಲಿ ಅದನ್ನು ಇಸ್ಕೊಂಡ್ರು. ಗುರುನಾಥರು ಕೊಟ್ಟಿದ್ದು ಪ್ರಸಾದ ಅಂತೇಳಿ ಒಂದು ತೆಂಗಿನಕಾಯಿನ ಇಸ್ಕೊಂಡ್ರು. ಸುಲಿದಿದ್ದ ತೆಂಗಿನಕಾಯಿ ಇಸ್ಕೊಂಡ್ರು. ನಮಸ್ಕಾರ ಮಾಡಿ ಎದ್ರು. ಅವ್ರ ಶಲ್ಯದಲ್ಲಿ 2 ತೆಂಗಿನಕಾಯಿ ಆಗಿತ್ತು. ಇದು ನಾನು ನನ್ನ ಕಣ್ಣಾರೆ ನೋಡಿರ್ತಕ್ಕಂಥದ್ದು. ದೇವಿ ಉಪಾಸಕರು ಅತ್ಯಾಶ್ಚರ್ಯ. ಗುರುನಾಥರು ನೋಡ್ತಾ ನಗ್ತಾ ಇದ್ದರೆ ವಿನ ಏನೂ ಮಾತಾಡಲಿಲ್ಲ. ನಾನು ಸುಮ್ಮನೆ ನಗ್ತೆ, ಅವರು ನಕ್ಕಿದ್ರಷ್ಟೇ, ಬೇರೆ ಏನೂ ಮಾತಾಡಲಿಲ್ಲ. ಅವ್ರು ಮಾತ್ರ ತುಂಬ ಆಶ್ಚರ್ಯಚಕಿತರಾಗಿದ್ದರು. ಒಂದು ತೆಂಗಿನಕಾಯಿ ಕೊಟ್ಟರು. ಅದೇ ಶಲ್ಯ ಎದುರುಗಡೆ ನಮಸ್ಕಾರ ಮಾಡಿ ಎದ್ದೇಳ್ಬೇಕಾದ್ರೆ 2 ಆಗಿತ್ತು. ಏನಾದ್ರ ಅರ್ಥ ಅಂತ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ದೇವಿ ಉಪಾಸಕರಿಗೆ ಗೊತ್ತಾಗಿರ್ಬೋದು ಮೋಸ್ಟ್ಲಿ. ನನ್ನ ಗುರುಗಳಿಗೆ ಗೊತ್ತಿದೆ. ನನಗೆ ಮಧ್ಯದಲ್ಲಿ ನೋಡಿದವನಿಗೆ ಅದ್ರ ಬಗ್ಗೆ ಏನು ನನಗೆ. ಈ ಥರ ಸುಮಾರು ಸಾವಿರಾರು ಅನುಭವಗಳ ಬುತ್ತಿ ಗುರುನಾಥರು ಪ್ರತಿನಿತ್ಯ 10 ಥರ ಅನುಭವಗಳನ್ನು ಕೊಡೋರು. ಅವ್ರು ಹೇಳಿದ್ದನ್ನೆಲ್ಲ ನಡೆಸಬೇಕು ಅಂದ್ರೆ ಹುಡುಗಾಟನೂ ಅಲ್ಲ. ಬಟ್ ತುಂಬ ನೋಡಿದ್ವಿ. ನಾವೇನು ಅನುಭವಿಸಿದ್ವಿ, ನೋಡಿದ್ವಿ, ಕೇಳಿದ್ವಿ, ಮಾಡಿಸಿದ್ವಿ, ಅದೆಲ್ಲ ಸುವರ್ಣ ಇವೆ ನನ್ನ ಜೀವನದ ಪಾಲಿಗೆ. ಗುರುನಾಥರು ಹೋದಾಗೆಲ್ಲ ಈಗ ವಿಶೇಷವಾದ ಏನಾರು ಒಂದು ಮಾಡಿಸೋರು, ಏನೋ ಕೆಲಸ ಮಾಡಿಸೋರು, ಅವರಿಗೆ ಅವ್ರ ಅರ್ಥವಿದ್ದೇ ಮಾಡಿಸಿದ್ವಿ. ಯಾವುದು ಅನವಶ್ಯಕವಾಗಿ ಯಾರ ಹತ್ರ ಏನೂ ಮಾಡಿಸ್ತಿಲ್ಲ. ಯಾರಿಗಾರ ಏನಾರ ಒಂದು ಹಣ್ಣು ಕೊಡಿಸಿದ್ರು ಕೂಡ ಅದರಲ್ಲಿ ಏನೋ ಒಂದು ಅರ್ಥ ಇರೋದು, ಒಳ ಅರ್ಥ ಇರೋದು, ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಮಾಡಿ. ಬಟ್ ಇದು ನನ್ನ ವೈಯಕ್ತಿಕ ನನ್ನ ಜೀವನದಲ್ಲಿ ಅಂದರೆ ತುಂಬ ಒಡನಾಟ ನಮಗೂ ಗುರುನಾಥರಿಗೂ ತುಂಬ ಜಾಸ್ತಿ ಆಗಿದೆ. ನಮ್ಮನ್ನ ಜೊತೆಲಿ ಇರ್ತಿದ್ವಿ, ಜೊತೆಲಿ ನಮ್ಮನ್ನು ಇಟ್ಕೊಂಡಿರೋರು. ಯಾವ ಉದ್ದೇಶಕ್ಕೆ ಇಟ್ಕೊಂಡಿರೋರು ಏನೋ ನಮಗೆ ಅರ್ಥವಾಗ್ತಿರ್ಲಿಲ್ಲ. ಎಲ್ಲದೂ ಕೂಡ ಅವರು ಜೋಬಿಂದನೇ ಕೊಡೋರ ವಿನ ಯಾರಿಂದನೂ 1 ರೂಪಾಯಿನೂ ಕೂಡ ಕೊನೆವರೆಗೂ ಬಳಸಲಿಲ್ಲ ಅವರು. ಇದೊಂದು ಮಾತ್ರ ನೆನ್ಪಿಟ್ಕೋಬೇಕು. ಇಡೀ ಗುರುಪಂಥದಲ್ಲಿ
ಯಾರಿಂದನೂ ಕೂಡ 1 ರೂಪಾಯಿನೂ ಕೂಡ ಅವ್ರ ಸ್ವಂತಕ್ಕಾಗಲಿ ಇದಕ್ಕಾಗಲಿ ಎಲ್ಲ ಅವರ ಸ್ವಂತ ಜೋಬಿಂದನೇ ಕೊಡೋರು. ಅದು ಹೆಂಗೆ ಕೊಡೋರು, ಏನು ಮಾಡೋರು, ಅದು ಅವರಿಗೆ ಗೊತ್ತು. ಯಾರ ಹತ್ರನೂ ಅವ್ರು 1 ರೂಪಾಯಿ, ಬೇಕಾದಷ್ಟು ಜನ ಬಂದರು, ಗುರುವೇ ನಾನು ಅಷ್ಟು ದುಡ್ಡು ತಂದೀನಿ, ನನ್ನ ಹತ್ರ ಅಷ್ಟಿದೆ, ನಾನು ಅದಕ್ಕೋಸ್ಕರನೇ ಬರ್ತೀನಿ, ವಿನಿಯೋಗ ಮಾಡಿ. 20 ರೂಪಾಯಿ ಬಳಸಿದವ್ರಿಗೆ 20 ರೂಪಾಯಿ ಒಂದು ಬೇಜಾರಾಗಬಾರ್ದು ಅಂತ 20 ರೂಪಾಯಿ ಬಳಸಿ, ಹೂನವ್ರಿಗೂ ಹಾಲಿನವ್ರಿಗೂ ಕೊಡಿಸಿ, 200 ರೂಪಾಯಿ ವಾಪಸ್ ಕೊಡೋರು. ಆ ಥರ ಗುರುನಾಥ. ಈ ಮಧ್ಯ ತುಂಬ ಜನ ಬಂದು ಹೋಗಿ ಮಾಡೋರು ಎಲ್ಲ ಇರೋದು. ಪ್ರತಿನಿತ್ಯ ಈಶ್ವರನ ಸನ್ನಿಧಿ ಕಳಿಸೋದು. ನಿಮ್ಗೆ ಇನ್ನೊಂದು ವಿಶೇಷ ಏನು ಅಂದರೆ, ನನಗೊಬ್ಬನಿಗೆ ಅಂತಲ್ಲ, ತುಂಬ ಜನ ಕೆಲವು ಗುರುಬಂಧುಗಳಿಗೆ ಅವನ ಪ್ಯಾಂಟ್ ಶರ್ಟಲ್ಲಿ ಬಂದಿರಲಿ, ಪಂಚೆ ಶೈಲಿದಲ್ಲಿ ಬಂದಿರಲಿ, ಅವನ ಹೆಸರು ಹೇಳಿ ಏನಾರ ಹಾಲಿಟ್ಟರೆ ಗೂಡೊಳಗೆ ಅವನೇ ತಗೊಂಡೋಗಿ ಹಾಕಬೇಕು. ಅದು ಒಡೆದಿರಲಿ, ಬಿಡಲಿ, ಮೊಸರಾಗಿರಲಿ, ತಗೊಂಡೋಗಿ ಈಶ್ವರನ ಮಾತಾಡ್ಸ್ಕೊಂಬಾರೆ ಅನ್ನೋದು. ನಮ್ಮ ಕೈಲಿ ಇದನ್ನು ನಿರಂತರವಾಗಿ 18-20 ವರ್ಷ ಮಾಡಿ ನನ್ನ ಕೈಲಿ. ಮೊದಲು ಪ್ಯಾಂಟ್ ಶರ್ಟ್ ಹಾಕ್ಕೊಂತಿದ್ದೆ, ಹಾಗೆ ಹೋಗಿ ಹಾಕ್ಬಾರೆ ಅದು. ನಾವು ಮುಜುಗ್ರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಈಶ್ವರನ ದೇವಸ್ಥಾನ. ಆದರೂ ಗುರುನಾಥರ ವಾಕ್ಯ, ಕಾಲು ತೊಳ್ಕೊಂಡು ಒಳಗಡೆ ಹೋಗೋದು, ಈಶ್ವರನಿಗೆ ಅಭಿಷೇಕ ಮಾಡೋದು, ನಮಸ್ಕಾರ ಮಾಡೋದು, 15 ಜೊತೆ ಈತ ತಗೊಳ್ಳೋದು, ಹಿಂದ್ಗಡೆ ನಾಯಿ ಬಂದು ನೆಕ್ಕೋದು. ಅದೇ ಥರ ರೊಟೀನ್ಗಳು ತುಂಬ ಒಂದು 3-4 ವರ್ಷ ಆಗಿದೆ ಅದು. ಆಮೇಲೆ ಅಮ್ಮ ಒಂದು ಕಿವಿ ಮಾತು ಹೇಳೋದು, ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಪಂಚೆ ಉಟ್ಕೊಂಡು ಹೋಗಿ, ಸರಿ ಕಣ, ನಾವು ಲುಂಗಿ ಸುತ್ಕೊಳ್ಳೋದು, ಹಾಲು ಬಿಲ್ಪತ್ರೆ ಕೊಟ್ಟು ಗುರುನಾಥ ಕೊಡ್ತಿದ್ದಂಗೆ ನನಗೇನಂದರು, ಹೋಗ ಅವನು ಮಾತಾಡ್ಸ್ಕೊಂಬಾರೆ ಅನ್ನೋ ಒಂದು ಸತಿ ಈಶ್ವರನ ಮಾತಾಡ್ಸ್ಕೊಂಬಾರೆ ಅನ್ನೋದು, ಈ ಥರ ಅನ್ನೋದು. ಇಷ್ಟು ಮಧ್ಯದಲ್ಲಿ ಒಂದು ಸತಿ ಏನಾಗ್ಬಿಟ್ಟು, ಒಂದು ವಿಶೇಷವಾದ ದಿವಸ ಆವತ್ತೇನೋ ಸೋಮವಾರ, ಅಲ್ಲಿ ರಾಮಚಂದ್ರ ಭಟ್ರು ಪೂಜೆ ಮಾಡ್ತಾಯಿದ್ರು. ಈ ದೇವಸ್ಥಾನ ಎಲ್ಲ ಓಪನ್ ಆದರೂ ಅವ್ರ ಪೂಜೆಗೆ ಅಂತ ಇಟ್ಟಿದ್ರು, ಶೃಂಗೇರಿ ಕಡೆಯವರು. ಒಂದು ಸತಿ ಏನಾಗ್ಬಿಡ್ತು, ನನಗೆ ಅವತ್ತು ಗುರುನಾಥರು ತುಂಬ ವಿಶೇಷವಾಗಿ ಹಾಲು ತಗೊಂಡ್ಯಾ, ಮೊಸರು ತಗೊಂಡ್ಯಾ, ತುಪ್ಪ ತಗೊಂಡ್ಯಾ, ಆಮೇಲೆ ಸಕ್ಕರೆ ತಗೊಂಡ್ಯಾ, ಬೆಲ್ಲ ತಗೊಂಡ್ಯಾ ಅಂತ ಕೇಳಿದ್ರು. ತಗೊತೀನಿ ಸರ್ ಎಲ್ಲ ಒಂದು ತಟ್ಟೆಗೆ ಇಡ್ಸೋರು. ಇದನ್ನು ತಗೊಂಡೋಗಿ ಈಶ್ವರಂಗೆ ಅರ್ಪಣೆ ಮಾಡೋ ಕಡೆ ಅಭಿಷೇಕ ಮಾಡ್ತಿರ್ತಾರೆ ಅಂತ. ಸರಿ ಸರ್, ಜೊತೆಗೆ ಒಂದು ತಂಬಿ ನೀರು ತಗೊಂಡು ಅವ್ರು ಅವಾಗ ಕರೆಕ್ಟಾಗಿ ದೇವಸ್ಥಾನದ ಒಳಗೆ ಬರೋಕ್ಕೂ, ನಾನು ದೇವಸ್ಥಾನದ ಒಳಗೆ ಹೋಗೋಕ್ಕೂ ಒಂದೇ. ಅವರು ಬಂದ್ಯಾ ಬಾರೆಯ ಅಂದರು. ನಮಗೆ ಪರಿಚಯ ಬಾಣಾವರದಲ್ಲಿ, ಬಾರೆಯ ಅಭಿಷೇಕಕ್ಕೆ ಬಳಸ್ಬೇಕಂತೆ. ಆಯ್ತಪ್ಪ ಬಳಸ್ತೀನಿ. ಅಲ್ಲಿ ಮುಂದುಗಡೆ ಗಣಪತಿ, ರಾಮೇಶ್ವರ, ಲಕ್ಷ್ಮಣೇಶ್ವರ, ಅಮ್ಮನವರು, ಹಿಂದ್ಗಡೆ ಚಂಡಿಕೇಶ್ವರ. ನಾನು ರಾಮೇಶ್ವರ ಮುಂದಿಟ್ಟೆ, ನಮಸ್ಕಾರ ಮಾಡಿದೆ, ಗಣಪತಿಗೆಲ್ಲ ನಮಸ್ಕಾರ ಮಾಡ್ಕೊಂಡೆ. ನಮ್ಮದೇನು ಒಂದಿದ್ದು ಅಂದರೆ ಅವ್ರು ಹೆಂಗಿದ್ರು ರಾಮೇಶ್ವರಂಗೆ ಅಭಿಷೇಕ ಮಾಡ್ತಾರೆ, ಬಾಕಿತೆಲ್ಲ ಮುಟ್ಬೋದಲ್ಲ ಅಂತ ತುದಿಲಿ ಪಾದ ಎಲ್ಲ ಮುಟ್ಟು ನಮಸ್ಕಾರ ಮಾಡ್ಕೊಂಡು ಒಂದು 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು, ನನಗೇನು ಹೇಳ್ಕೊಟ್ಟಿದ್ರು ಅದನ್ನು ಇದನ್ನು ಹೇಳ್ಕೊಂಡು, ನನಗೇನು ಕಲಿಸಿದ್ರು ಅದನ್ನೆಲ್ಲ ಹೇಳ್ಕೊಂಡು, ಹಿಂದ್ಗಡೆ ಆಂಜನೇಯ ದೇವಸ್ಥಾನ ಸಮಾಧಿಯಲ್ಲಿ ಪಕ್ಕದಲ್ಲಿ 2 ಗುರುಗಳ ಬೃಂದಾವನ ಇದೆ, ಅದು ಹಳ್ಳಿ ಮರೆಲ್ಲ ಸುತ್ತ ಹಾಕೊಂಡು ಸೀದಾ ತಗೊಂಡು ಹೋಗಿ ಕೊಟ್ಟಿದ್ದು ಅಭಿಷೇಕಕ್ಕೆ ಏನು ಕೊಟ್ಟು, ಅದು ಸರಿ ಸುಮಾರು 9 ಗಂಟೆ ಟೈಮ್, 8:30 9 ಗಂಟೆ ಕಾಲ ನಂಗೆ ನೆನಪಿದ್ದೆ. ಅವರು 9:30ಗೆ ಅಭಿಷೇಕ ಶುರು ಮಾಡಿದರು. ಅವರು ರುದ್ರಾಭಿಷೇಕ ಮಾಡ್ತಾರೆ. ನಾನು ಬೆಳಗ್ಗೆ ಸ್ನಾನ ಮಾಡ್ಕೊಂಡೇ ಹೋಗಿಲ್ಲ, ಹಂಗೆ ಯಾವತ್ತೂ ಹೋಗಿಲ್ಲ. ಸಾಮಾನ್ಯವಾಗಿದ್ದಾಗಲೂ ಸ್ನಾನ ಮಾಡ್ಕೊಂಡೇ ಈಶ್ವರ ದೇವಸ್ಥಾನ ಹೋಗೋದು. ಅವತ್ತೇನಾಗ್ಬಿಡ್ತು, 9:30 ನನಗೆ ಈ ಮೈ ಮೇಲೆ ನನಗೆ ಮಳೆ ಬಂದಂಗೆ, ನೀರು ಹಾಕ್ದಂಗೆ, ಬೆವತಂಗೆ, ಹಾಲಿನ ವಾಸನೆ, ಮೊಸರು ವಾಸನೆ, ತುಪ್ಪದ ವಾಸನೆ, ಆಮೇಲೆ ಜೇನುತುಪ್ಪದ ವಾಸನೆ, ಏನು ಅಭಿಷೇಕ ಕೊಟ್ಟು ಬಂದಿದ್ದೆ, ಗುರುನಾಥರ ಮನೆಯಿಂದ ಕಳಿಸಿದ್ರು, ಅದಿಷ್ಟರದ್ದು ವಾಸನೆ ನನಗೆ ಫೀಲ್ ಆಗ್ತಾಯಿದೆ, ಮೈ ಮೇಲೆ ಬಿದ್ದಂಗೆ ಫೀಲ್ ಆಗ್ತಾಯಿದೆ. ಈಗ ಹೆಂಗೆ ಅಂದರೆ, ಈ ಕ್ಷೀರ ಸ್ನಾನ ಅಂತಾರೆ, ಶುದ್ಧೋದಕಂ ಸಮರ್ಪಯಾಮಿ ಅಂತ, ಅಂದರೆ ಹಾಲಿನ ಅಭಿಷೇಕ ಆದಮೇಲೆ ಮತ್ತೆ ಶುದ್ಧೋದಕ ಆ ಥರ ಅದರ ಎಲ್ಲ ಫೀಲ್ ಆಗ್ತಾಯಿದೆ. ಏನಿದು ಅಂತ ಅಂದ್ಕೊಂಡು ಆಮೇಲೆ ವಾಸನೆ ಬೇರೆ ನನಗೆ. ಅದಾದಮೇಲೆ ಹೂವಿನ ವಾಸನೆ, ಹೂವಿನಾದಮೇಲೆ ಗಂಧದ ಕಡ್ಡಿ ವಾಸನೆ, ಮೊಸರನ್ನದ ವಾಸನೆ. ಮೊಸರನ್ನ ನಾನು ತಿಂದಷ್ಟೇ ಫೀಲ್, ಅಂಥ ಪರಿಶುದ್ಧವಾದ ಪರಿಮಳ ನಾನು ಇದುವರೆಗೂ ಮತ್ತೆ ತಗೊಂಡಿಲ್ಲ. ಅಂಥ ಪರಿಮಳ, ಮೊಸರನ್ನದ ಪರಿಮಳ. ಇದೆಲ್ಲ ಆಯ್ತು ಅವತ್ತು. ಆಮೇಲೆ ನನಗೆ ನೆನೆಸ್ದಂಗೆ ಯಾಕಂದ್ರೆ ನಾನು ಹಿಂಗೆಲ್ಲ ಅನ್ಕೊಂಡಿದ್ದೀನಿ.
ಅದು ನನಗೆ ಎಲ್ಲಿ ಅನುಭವ ಆಗಿತ್ತು, ನಾನು ಹೊಕ್ಕಳಲ್ಲಿ ನನಗೆ ತುಪ್ಪ ಸಿಕ್ಕಿದಾಗ ಅನುಮಾನ ಆಗಿತ್ತು. ಅದು ಅವತ್ತು ಏನು ಇದೆಲ್ಲ ಇಷ್ಟೆಲ್ಲ ಬೆಳಗಿಂದ ಅನುಭವ ಆಯ್ತಲ್ಲ, ಏನೋ ಇರ್ಬೋದು ಅಂತ ಅನ್ಕೊಳ್ಳೋಣ. ನಾವು ಸ್ವಲ್ಪ ಧೋರಣೆ ಉದಾಸೀನಕ್ಕೆ ಏನೋ ಗುರುಗಳು ಏನೋ ಮಾಡಿರ್ತಾರೆ ಅಂತ. ಸರಿ, ಅವತ್ತು ರಾತ್ರಿ ಸುಮ್ಮನೆ ಎಲ್ಲ ಅನುಭವ ಮೆಲ್ಕು ಹಾಕ್ತಾನೆ ಇದ್ದೆ, ಏನು ಅಂತ. ಅಮ್ಮನೂ ಒಂದು 3-4 ಸತಿ ಕೇಳೋದು, ಯಾಕೆ ಇವತ್ತು ಆಬ್ಸೆಂಟ್ ಮೈಂಡಲ್ಲಿ ಇದೆಯಾ ನೀನು ಅಂತ. ಆಬ್ಸೆಂಟ್ ಮೈಂಡ್ ಅಂದರೆ ಒಂಥರ ಇದಾಗಿದೆಯಲ್ಲ ಅಂತ, ಏನೋ ಒಳಗಡೆ ಯೋಚನೆ ಮಾಡ್ತಿದ್ಯಾ ಅಂತಂದರು. ಏನಿಲ್ಲ ಕಣಮ್ಮ. ಅವತ್ತು ರಾತ್ರಿ ಏನು ಮಾಡೋದು ಗುರುಗಳು, ಪ್ರತಿ ದಿವಸ 11:30-12 ಗಂಟೆ ಮಲಗೋರು. 11:30ಗೆ ಚಾಪೆ ಹಾಕಯ್ಯ ಅನ್ನೋರು. ಅವತ್ತೇನು ಮಾಡೋದು, 10 ಗಂಟೆಗೆ ದೇವ್ರ ಮನೆಯಲ್ಲಿ ಚಾಪೆ ಹಾಕಯ್ಯ ಅನ್ನೋದು. ದೇವ್ರ ಮನೆಯಲ್ಲಿ ಚಾಪೆ ಹಾಕಯ್ಯ ಆಸೆಯಲ್ಲಿ ಅಂತ. ಸರಿ, ಅಲ್ಲಿ ಅವ್ರು ಒದ್ಗಂತಿದ್ದು, ನಾವು ಒದ್ಗಂತ ಎರಡೇ, ಇನ್ಯಾರೂ ಮುತ್ತಾಗ್ಬಿಡ್ತಿರಲಿಲ್ಲ. ಒಳಗಡೆ ಚಾಪೆ ಹಾಕಿ ಅವ್ರ ರಗ್ಗನಲ್ಲಿಟ್ಟು ಇಂದು ಹಾಕೊಳ್ಳೋದು ಕಣೆಯ ಅಂತ. ನಾನು ತಗೊಂಡು ಆಯ್ತಾನೆ ಅನುಭವ ಆಯ್ತಾನೆ ಅಂತ ಮೆಲ್ಲಿಗೆ ಅನುಭವಕ್ಕೆ ಬಂತೇನೆ ಅನ್ನೋದು. ನಾನು ಸುಮ್ಮನೆ ಬೆಳಗಿಂದ ಅದೇ ಗುಂಗಿತ್ತಲ್ಲ ನನಗೆ, ಏನು ಸಾರ ಅಂದೆ. ನೋಡಿಯ ಮತ್ತೆ ನನಗೆ ಕೇಳ್ತೀಯ ಅಂದರು. ಈಗ ನಾನು ಹೇಳಿ ಸರ್. ಅಲ್ಲ ಕಣೆಯ, ಬೆಳಗಿಂದ ನಿಮಗೆ ಈಶ್ವರಂಗೆ ಅಭಿಷೇಕ ಆಗಿದ್ದು ಗೊತ್ತಾಗ್ಲಿವನೆಯ ಅಂತಂತಂದು. ಅದೇ ಸರ್, ಬೆಳಗಿಂದ ತಲೆ ಒಳಗೆ ಗುಂಗಲಿದೆ, ಏನದು ಅಂತ. ಆಯ್ತಾ ಇಲ್ವೋ, ವಿಶೇಷ ಕಣೆಯ ಅದೆಲ್ಲ, ಎಲ್ಲರಿಗೂ ಆಗುತ್ತೇನೆಯ. ನನ್ನ ಮಕ್ಳು ಕಣೆಯ ನೀನು, ನನ್ನ ಮಗ ಕಣೆಯ. ಇಷ್ಟಾಗಕ್ಕೆ ಎಷ್ಟು ಕಷ್ಟ, ಎಷ್ಟು ಸೈಕಲ್ ಹೊಡಿತಾರೆಯ. ಆಯ್ತಲೇ ಅನುಭವ ನಿನಗೆ ಆಗಿದೆ ಸರ್. ಅದು ಬೆಳಗ್ಗೆಯಿಂದ ನನಗೆ ಗಂಟೆ ಶಬ್ದ ಕೇಳಿಸಿದೆ ಸರ್. ಮಂಗಳಾರತಿ ಮಾಡ್ಬೇಕಾದ್ರೆ ಗಂಟೆ ಶಬ್ದ ಕೇಳಿಸಿ. ಏನು ಸರ್ ಇದ್ರದ್ದು, ಮುಂದುವರ್ಸ್ಕೊಂಡು ಹೋಗೋದು. ಏನು ಮುಂದುವರ್ಸ್ಕೊಂಡು ಹೋಗೋದು ಗೊತ್ತಿಲ್ಲ, ಮುಂದುವರ್ಸ್ಕೊಂಡು ಹೋಗೋದು ಒಟ್ಟು. ಹೀಗೆ ಈ ಥರ ಅನುಭವಗಳು. ಇದು ನೀನು ವೇದ ಓದಿದ್ರು ಬರುತ್ತೀಯ, ಇನ್ನೇನಾರ ಮಾಡಿದ್ರು ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಇವತ್ತಿನ ತನಕ ನಾವು ಬಾಣಾವರ ಸುತ್ತಮುತ್ತ ಎಲ್ಲ ಸಾಧು ಸಂತರು, ಸತ್ಪುರುಷರು, ಸಿದ್ಧ ಪುರುಷರು ಓಡಾಡಿದ ಜಾಗ ಬಾಣಾವರ ಕ್ಷೇತ್ರದ ಸುತ್ತಮುತ್ತ ಎಲ್ಲ. ಯಾಕೆಂದರೆ ಬಾಣಾವರದಲ್ಲೇ ತುಂಬ ಜನ ಮಹಾತ್ಮರು, ಸತ್ಪುರುಷರ ಬೃಂದಾವನ ಇದೆ ಎಲ್ಲ ಕಡೆ. ಇದು ಏನೋ ಸ್ವಲ್ಪ ನಮಗೂ ಆ ಮಣ್ಣಲ್ಲಿ ಹುಟ್ಟಿದ್ದೀವಿ ಏನೋ ಕನೆಕ್ಟ್ ಆಗಿರ್ಬೋದು. ಸುಕೃತ, ಪೂರ್ವಜನ್ಮ ಸುಕೃತ, ಇಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲದೂ ಇರುತ್ತಲ್ಲ, ಎಲ್ಲದೂ ಬೆರೆತ್ಕೊಂಡೇ ಒಂದು ಅಧ್ಯಾತ್ಮ ಅಂತ ಹೆಜ್ಜೆ ಇಡಬೇಕಾದ್ರೆ, ಗುರುವಿನ ಸಂಪರ್ಕಕ್ಕೆ ಬರ್ಬೇಕಾದ್ರೆ ಈ ಥರ ಎಲ್ಲ ಇರ್ಬೋದೇ. ಬಟ್ ಈ ಥರ ಫೀಲು ಗುರುನಾಥರ ಮನೆಗೆ ತೀರ್ಥ ಪ್ರಸಾದ ಕೊಡೋಕೆ ಬರೋದು. ತೀರ್ಥ ಕೊಟ್ಟಾಗ ಅದೇ ಸ್ಮೆಲ್ಲು, ಮೊಸರನ್ನ ತಿಂದಾಗಲೂ ಅದೇ ಸ್ಮೆಲ್. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.